ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ಸುಧಾಗೌಡ. ಎಂದಿನಂತೆ ಸಂಖ್ಯೆಗಳ ಮಹತ್ವ ಮತ್ತು ವಿಶೇಷತೆಗಳ ಜೊತೆಗೆ ಎಂದಿನ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಸಂಖ್ಯಾಶಾಸ್ತ್ರ ಬ್ರಹ್ಮಾಂಡನೆ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಆರ್ಯವರ್ಧನ್ ಗುರೂಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜ್ಯೋತಿಷ ಹೇಗುಂಟ 159 ಕಾರ್ಯಕ್ರಮಕ್ಕೆ ನಮಸ್ಕಾರ. ನಿಮಗೂ ನೋಡ್ತಿರಂತಾರೆ ಎಲ್ಲರಿಗೂ ಸತ್ಯಧರ್ಮದ ತಾಯ್ತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನೋಡಿ, ಇವತ್ತಿಂದ 7ವರೆಗೆ IPL ಪ್ರೋಗ್ರಾಮ್ನ ಮಾಡ್ತಾ ಇದ್ದೀನಿ. 100% IPL ಆರ್ಯವರ್ಧನ್ 2017 ಅಂತ 7ವರೆಗೆ ಮರಿದಲ್ಲೇ ತಪ್ಪದಲ್ಲ ನೋಡಿ. ಆಮೇಲೆ ಸಖತ್ ವಿಶೇಷವಾಗಿ ಇವತ್ತು 5 and 9 ಕಾಂಬಿನೇಷನ್, ಗುಡ್ ಕಾಂಬಿನೇಷನ್, 100% ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಓಕೆ ಗುರುಜಿ, ಮೊದಲಿಗೆ ಒಬ್ರು ಕಾಲರ್ ಇದ್ದಾರೆ, ಸುಹಾಸ್ ಅಂತ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸುಹಾಸ್ ಅವರೇ? ಬಾಗಲಕೋಟೆಯಿಂದ ಮೇಡಮ್. ಓಕೆ, ನೀವು ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 25/5/1973. 1973. ಸಮಯ ಬೆಳಗ್ಗೆ 5 ಗಂಟೆ 1 ನಿಮಿಷ. ನಿಮಗೆ 5 ಗಂಟೆ 1 ನಿಮಿಷ ಬೆಳಗ್ಗೆ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದೆ ಸರ್? ಚೆನ್ನಾಗಿದೆ ಸರ್. ಸರ್ ಏನು ಕೇಳ್ಬೇಕಂತ ಕರೆ ಮಾಡಿದ್ರೆ ಸರ್? ನನ್ನ ಭವಿಷ್ಯ ಕೇಳಬೇಕು ಸರ್. ಸರ್ ಏನೇನು ಕೇಳ್ಬೇಕಂತ? ಮನೇಲಿ ಯಾರು ಇದ್ದೀರಾ? ನಾನು, ನನ್ನ ತಂದೆ ತಾಯಿ, ಅಪ್ಪ, ತಂಗಿ. ಸರ್ 25/5/1973. ಹೌದು ಸರ್. ಸರ್ ಇನ್ನು ಮದುವೆ ಆಯ್ತಾ ಆಗಿಲ್ವಾ? ಇನ್ನೂ ಇಲ್ಲ ಸರ್. ಯಾಕೆ ಸರ್ ಆಗಿಲ್ಲ? ಹಂಗ ಒಂದು ಜಾಬ್ ಸಂಬಂಧಿಸಿದೆ. ಸರ್ ಇವಾಗ 43 ವರ್ಷ 10 ತಿಂಗಳು 11 ದಿವಸ ಆಯ್ತು ಇವತ್ತು ಹುಟ್ಟಿ. ಹೌದು ಸರ್. ಏನು ಶುಗರ್ BP ಬಂದ್ಮೇಲೆ ತಾಳಿ ಕಟ್ಟನಂತ ಮಾಡ್ತಿದ್ರ ಪ್ಲಾನ್ನ? ಹೇಳಿ ಸರ್. ಏನ್ ನಿಮ್ಮ ಹೆಸರು? ಸುಭಾಷ್ ಅಂತ ಸರ್. ಸುಭಾಷ್ ಏನ್ ಕೇಳ್ಬೇಕಂತೀರಾ? ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ರೆ. ನಿಮ್ಮ ಫೋನ್ ನಂಬರ್ ಏನು? 99 99 00 00 161 661 22 22 36 3336. ಎಷ್ಟು ಬರ್ತದೆ ನಿಮ್ಮ ಮೊಬೈಲ್ ನಂಬರು? ಟೋಟಲ್ 2 ಏನು ಬರುತ್ತೆ? 38 ಬರುತ್ತೆ. ಖಂಡಿತ ಕೂಡ ನಿಮ್ಮ ಮೊಬೈಲ್ ನಂಬರ್ 38 ಬರುತ್ತೆ. ತುಂಬಾ ಚೆನ್ನಾಗಿದೆ. 100% ನಿಮ್ಮ ಜಾಗದಲ್ಲಿ ಬಹಳ. ಇವಾಗ ಏನ್ ಕೇಳ್ಬೇಕಂತೀರ ಫೈನಲ್ ಆಗಿ? ನನ್ನ ಭವಿಷ್ಯ ಹೆಂಗಿದೆ ಸರ್ ಅಂತ ಕೇಳ್ತಾ. ಅದೇ ಏನೇನು ಕೇಳ್ಬೇಕಂತ ಕೇಳಿದ್ರೆ ಅದಕ್ಕೆ ತಕ್ಕಂತ ಉತ್ತರ ಕೊಡ್ತೀನಪ್ಪ. ಮುಂದೆ ನನ್ನ ಜೀವನದಲ್ಲಿ ಏನು ದುಡ್ಡು ಮಾಡ್ಕೊತೀವಿ. ಸರ್ ನೋಡಿ, ನಿಮ್ದು ಮೇಷ ಲಗ್ನದಲ್ಲಿ ಜನನವಾಗಿದ್ರ. ಈ ಮೇಷ ಲಗ್ನದಲ್ಲಿ ಬಹಳ ವಿಶೇಷವಾಗಿ ಶನಿ ಬಹಳ, ಈ ಲಗ್ನಕ್ಕೆ ಶನಿ ಒಳ್ಳೆಯವನಲ್ಲ. 2026ವರೆಗೂ ಶನಿ ದಶೆ ಅಷ್ಟು ಚೆನ್ನಾಗಿರಲ್ಲ. 100% ಶನಿ ಮತ್ತೆ ಚಂದ್ರ ತುಂಬಾ ಚೆನ್ನಾಗಿದೆ. ಆಮೇಲೆ ನಿಮ್ದು ಆಗ್ತಾರೆ 11 ಮೇಲೆ ಕುಜ ಮತ್ತೆ ಚಂದ್ರ ಒಟ್ಟಿಗೆ ಇದನ್ನ, ಅದು ಕೂಡ ಮ್ಯಾರೇಜ್ ಲೈಫ್ ಸ್ವಲ್ಪ ಡಿಸ್ಟರ್ಬ್ ಮಾಡಿಸುತ್ತೆ. ಇಲ್ಲೇನಾಗುತ್ತೆ, 7ನೇ ಮನೆ ಅಧಿಪತಿ ರವಿ ಜೊತೆಗೆ ಬುಧನ ಜೊತೆ ಸಂಬಂಧ ಇದೆ. ಒಂದು ಡೈಮಂಡ್, ಒಂದು ಕನಕ ಪುಷರಾಗನ ಹಾಕಿ 24 ಬಹಳ ವಿಶೇಷವಾಗಿ 24/2 ಡೇಟನ್ನು ಫಾಲೋ ಮಾಡಿ. ಬಹಳ ನಕ್ಷತ್ರಗಳು ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರನ ಫಾಲೋ ಮಾಡಿ. ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. 2026ವರೆಗೂ ಟೈಮ್ ಅಷ್ಟು ಚೆನ್ನಾಗಿರಲ್ಲ. ಈ 9ನೇ ತಿಂಗಳಿಂದ ಗುರುಬಲ ಬರುತ್ತೆ, ತುಂಬಾ ಒಳ್ಳೇದಾಗುತ್ತೆ. 2026 ಆದ ನಂತರ ನಿಮ್ಮ ಜಾತಕ ತುಂಬಾ ಸಖತ್ತಾಗಿದೆ, ತುಂಬಾ ಒಳ್ಳೇದಾಗುತ್ತೆ. 2010ಕ್ಕೆ ಶನಿ ದಿವಸ ಸ್ಟಾರ್ಟ್ ಆಗಿದೆ, 2026 ಆಗುತ್ತೆ ಮುಗಿಯಕ್ಕೆ. ಅದಾದ್ಮೇಲೆ ನೀವು ತುಂಬಾ ಚೆನ್ನಾಗಿರ್ತೀರ. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು? ಹಲೋ ನಮಸ್ತೆ. ನಮ್ಮ ಪರಮೇಶ್ ಅಂತ ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಪರಮೇಶ್ ಅವರೇ? ಗೋವಿಂದಪುರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 10ನೇ ತಾರೀಕು 10ನೇ ತಾರೀಕು ಸೆಪ್ಟೆಂಬರ್ 1980. ಸೆಪ್ಟೆಂಬರ್ 1980. 4:45. 4:45 ಬೆಳಗ್ಗೆನ ಸಂಜೆ? ಸಂಜೆ ಮೇಡಮ್, ಸಂಜೆ 4:45. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಹಲೋ ನಮಸ್ಕಾರ. 4/10/1980 ಕರೆಕ್ಟಾ? ಕರೆಕ್ಟ್ ಸರ್. ಏನ್ ಮಾಡ್ತೀಯಪ್ಪ? ಏನ್ ನಿನ್ನ ಹೆಸರು? ಪರಮೇಶ್ ಅಂತ ಹೇಳಿ. ಪರಮೇಶ್, ಎಲ್ಲಿಂದ ಕರೆ ಮಾಡ್ತಿರೋದು? ಗೋವಿಂದಪುರ ಸರ್. ಗೋವಿಂದಪುರ. ನೋಡ್ತೀಯ ಪ್ರೋಗ್ರಾಮ್ನ? ನೋಡ್ತಾ ಇದೀನಿ ಸರ್. ಏನ್ ಇಷ್ಟ ಆಗುತ್ತೆ ಪ್ರೋಗ್ರಾಮ್ ನೋಡಕ್ಕೆ? ಅಂದ್ರೆ ನೀವ್ ಹೇಳೋದು ಒಂದ್ ಸ್ವಲ್ಪ ಕರೆಕ್ಟ್ ಆಗುತ್ತೆ. ಮತ್ತೆ ಹೇಳಕ್ಕಿನ್ನ ಅದು ಆಗೋಕ್ಕಿನ್ನ ಮುಂಚೆನೂ ಹೇಳಿರ್ತೀರಲ್ಲ, ಹಂಗಾಗಿ ಒಂದ್ ಸ್ವಲ್ಪ ನೋಡ್ಬೇಕು ಅಂತ ಆಸೆ ಆಗುತ್ತೆ. ಸೂಪರ್. ಪರಮೇಶ್, ನಿನ್ ಫೋನ್ ನಂಬರ್ ಕೊಡ್ತೀಯ? ಪರ್ಸನಲ್ ಫೋನಲ್ಲಿ ಮಾತಾಡೋಣ. ಇವಾಗ ಹೇಳು ಒಂಚೂರು ಫೋನ್ ನಂಬರ್. ಏನಿಂದು? 93
9342 19 38 61 ಎಷ್ಟು ಬರ್ತದೆ ಫೋನ್ ನಂಬರು? 46 ಸರ್. ಏನೆಲ್ಲ ನೀನೇ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ನಿಮ್ಮ ಆಶೀರ್ವಾದ ಸರ್. ಹೌದಾ? ಏನ್ ಅನ್ಸುತ್ತೀವ IPL ಏನ್ ಅನ್ಸುತ್ತೆ ಇವತ್ತು ಯಾರು ಹೊಡಿತಾರೆ? ಸರ್ ನನಗೆ ಕ್ರಿಕೆಟ್ ಅಂದ್ರೆ ನಮ್ಗೆ ಅಷ್ಟೊಂದು ಕ್ರಿಕೆಟ್ ನಾನು ನೋಡೋಂತ ಇದಿಲ್ಲ ಸರ್. ನೋಡಲ್ಲ ಕೆಲಸ ಅಷ್ಟು ನೋಡಲ್ಲ ಸರ್ ನಾನು ಕ್ರಿಕೆಟ್ ಎಲ್ಲ. ಹೌದಾ? ಇವಾಗ 36 ವರ್ಷ ಏನ್ ಮಾಡ್ತೀಯಾ? ಸರ್ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ಸ್ವಂತವಾಗಿ ಮಾಡ್ಬೇಕು ಅಂತ ಎಲ್ಲ ಇದು ಮಾಡ್ತಾ ಇದೀವಿ, ಅದ್ರ ಆಗ್ತಾ ಇಲ್ಲ. ಮೊನ್ನೆ ನಾವು ಮಿಷಿನ್ ಕೂಡ ತಗೊಂಡ್ವಿ, ಅದು ಯಾಕೋ ಮನ್ಸಿಗೆ ನಾಡ್ತಾ ಇಲ್ಲ ಸರ್. ಅದು ತಗೊಂಡ್ರು ನಮ್ಗೆ ಅದೇ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ, ಆತರ ಆಗ್ತಾ ಇದೆ. ಮನ್ಸೇ ಒಂಥರ ಚಂಚಲವಾಗುತ್ತೆ, ಆತರ ಒಂದಿದಾಗುತ್ತೆ ಸರ್. ಮನೇಲಿ ಯಾರು ಇದ್ದೀರಾ? ನಾನು, ನಮ್ಮ ತಾಯಿ, ನಮ್ಮ ಮಿಸಸ್ ಮತ್ತೆ ನನಗೆ 2 ಜನ ಮಕ್ಳಿದ್ದಾರೆ. ಅದ್ರಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಟು, ಆತರ ಇದೆ. ಸರಿ 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 ಸರಿ. ಡೈಲಿ ನೋಡ್ತೀರಾ ಪ್ರೋಗ್ರಾಮ್ನ? ಡೈಲಿ ನೋಡ್ತಾ ಇದೀವಿ ಸರ್. ನಿಮ್ ಬಗ್ಗೆ ಹೇಳಿ ಸರ್. ಇಲ್ಲೇನಾಗುತ್ತೆ ನಿಮಗೆ ಬಹಳ ವಿಶೇಷವಾಗಿ 7ನೇ ಮನೆಯಲ್ಲಿ ರಾಹು ಇದ್ದಾನೆ, ಅದು ಭಯಂಕರ ಡೇಂಜರ್ ಅಂತ ಹೇಳುತ್ತೆ. ಆಮೇಲೆ ಲಗ್ನದಲ್ಲೇ ರಾಹು ಇರೋದು ಭಯಂಕರ ಡೇಂಜರ್ ಬಹಳ ವಿಶೇಷವಾಗಿ. ಆಮೇಲೆ ನಿಮಗೆ ಲಗ್ನಾಧಿಪತಿಗೆ ಚಂದ್ರನ ಸಂಬಂಧ ಬರಬಾರ್ದು. ಯಾವಾಗಲೂ ಶನಿ ಜೊತೆ ಚಂದ್ರನ ಸಂಬಂಧ ಬರಬಾರ್ದು, ಬಹಳ ಮಿರಾಕಲ್ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕ ತುಂಬಾ ಚೆನ್ನಾಗಿರ್ತೀರ, ಇನ್ನು ಬಹಳ ವಿಶೇಷವಾಗಿ ತುಂಬಾ ಸಖತ್ತಾಗಿರ್ತೀರ. ನಿಮ್ಮ ಜಾತಕದಲ್ಲಿ ತುಂಬಾ ತೊಂದರೆಗಳು ಮುಂದೆ ಜಾಸ್ತಿ ಕಾಣ್ತಾ ಇದೆ. ಇರೋದ್ರಲ್ಲಿ ಬೆಟ್ರು, ಮುಂದೆ ಸಖತ್ ದೊಡ್ಡ ಗಂಡಾಂತವನ್ನ ನೀವು ಅನುಭವಿಸ್ಬೇಕಾ ಬರುತ್ತೆ. ಬಹಳ ವಿಶೇಷವಾಗಿ ತುಂಬಾ ದೊಡ್ಡ ಗಂಡ ಅಂತಂದ್ರೆ 2017 ಅಂದ್ರೆ ಈ ವರ್ಷ 7ನೇ ತಿಂಗಳು 24ನೇ ತಾರೀಕಿಂದ 2030ವರೆಗೂ ನಿಮ್ಮ ಟೈಮ್ ತುಂಬಾ ಚೆನ್ನಾಗಿಲ್ಲ, ತುಂಬಾ ಬ್ಯಾಡ್ ಆಗಿದೆ. ಅದಾದ್ಮೇಲೆ ನಿಮಗೆ ಶನಿ ದಶೆ ತುಂಬಾ ಸಖತ್ತಾಗಿರುತ್ತೆ, ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. 100% 16 ವರ್ಷ ನಿಮಗೆ ಭಯಂಕರವಾದಂಥ ಕಷ್ಟ ನಿಮ್ಮ ಮನೆಗೆ ಹುಡಿಕೆ ಬರುತ್ತೆ, ಈಗ ಉಂಟೆನ ಥರ ಹುಡಿಕೆ ಬರುತ್ತೆ. ಹಾಗಾಗಿ ನೀವು ಬಹಳ ಹುಷಾರಾಗಿರ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಈ ಗುರು ಮಕರ ಲಗ್ನಕ್ಕೆ ತುಂಬಾ ಡೇಂಜರ್ ಆಗಿರೋದ್ರಿಂದ 100% ಅವನು ಬಹಳ ತುಂಬಾ ತೊಂದರೆ. ಯಾವಾಗಲೂ ಹೇಳ್ತಾರೆ ಗುರುನೇ ಮನೇಲಿ ಸಾವನ್ನ ತಂದುಕೊಡೋದು. 100% ನಿಮಗೆ ತುಂಬಾ ಭಯಂಕರವಾಗಿರುತ್ತೆ. 2033ರಿಂದ 2052 ಸಖತ್ ರಾಜಯೋಗ, 2069 ಸಖತ್ ರಾಜಯೋಗ. 2033 ಒಳಗಡೆ ನೀವು ಪೂರ್ತಿ ಲಾಸನ್ನ ತಗೋತೀರಾ. ಹಾಗಾಗಿ ಲಾಸನ್ನ ಆಗ್ಬೇಡಿ, ದಯವಿಟ್ಟು ಯಾವುದನ್ನ ದುಡ್ಡನ್ನ ಖರ್ಚು ಮಾಡಿದಾಗ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ ತುಂಬಾ ಸಖತ್ತಾಗಿರ್ತೀರಾ. ಇಲ್ಲ ಅಂದ್ರೆ ಕೈ ತೊಳ್ಕೊಂಡು ಬರೀ ದೇವ್ರಿಗೆ ಕೈ ಮುಕ್ಕಂಡು ಆ ಪುರೋಹಿತ ಹೇಳಿದ್ದು, ಈ ಪುರೋಹಿತ ಹೇಳಿದ್ದು, ಆ ಪರಿಹಾರ ಮಾಡಿ ಬ್ಯಾಂಕ್ ಅಕೌಂಟ್ ಎಲ್ಲ ಖಾಲಿ ಮಾಡಿ ನಿಮ್ಮ ನಡ್ರೋಡಿ ಬಿಟ್ಬಿಡ್ತಾರೆ. ಅಷ್ಟೇನೆ ಸ್ವಾಮಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರಾ, ಹೋಗಿ ದೇವ್ರು ಕೊಡೋದು ಗೊತ್ತು, ಮಾತಾಡಕ್ಕಲ್ಲ ಅಂತ ಹೇಳಿ ಕಳಿಸ್ಬೇಕಾಗುತ್ತೆ. 2033ವರೆಗೂ ಚಪ್ಪಲಿಲ್ ತನಕ ಜಾತಕ ಚೆನ್ನಾಗಿಲ್ಲ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಪವರ್ಫುಲ್ ಅಂತ ಡೇಟನ್ನ ಸಖತ್ತಾಗಿ ಹೇಳ್ತೀನಿ, ಫಾಲೋ ಮಾಡಿ. ತುಂಬಾ ಪವರ್ಫುಲ್ ಆಗಿ ನಿಮ್ಮ ನಕ್ಷತ್ರ ಬಂದು ಬಹಳ ವಿಶೇಷವಾಗಿ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ಹೆಚ್ಚಾಗಿ ಫಾಲೋ ಮಾಡಿ. ಸೂಪರ್ ಡೇಟ್ 1, 3, 9 ಹೆಚ್ಚಾಗಿ ಫಾಲೋ ಮಾಡಿ. ತುಂಬಾ ನಿಮ್ಮ ಮೊಬೈಲ್ ನಂಬರ್ನ 5 ಟ್ಯೂನ್ ಮಾಡಿ. 5 ತುಂಬಾ ಸಖತ್ ಲಕ್ಕನ್ನು ತಂದುಕೊಡುತ್ತೆ. ತುಂಬಾ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ, ಚೆನ್ನಾಗಿರಕ್ಕೆ ಸಾಧ್ಯ ಇರೋ. ಯಾಕಂದ್ರೆ ನಾನು ಒಳ್ಳೆ ಮಾತನಾಡ್ಬೋದು, ಅದು ಪ್ರಯೋಜನ ಇಲ್ಲ. 2033 ನಿಮ್ಮ ಜಾತಕ ಚಪ್ಪಲಿ ತನಕ ಚೆನ್ನಾಗಿಲ್ಲ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಒಳ್ಳೇದಾಗ್ಲಿ. ಧನ್ಯವಾದಗಳು ಪರಮೇಶ್ ಅವರೇ ಕರೆ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಲಕ್ಷ್ಮೀ ದಾಸ್ ಅಂತ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಲಕ್ಷ್ಮೀ ದಾಸ್ ಅವರೇ? ಆನೇಕಲ್ಲಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 4/4/1973. 4/4/1973 ಆನೇಕಲ್. ಓಕೆ, ಸಮಯ 12:30. 12:30 ಬೆಳಗ್ಗೆನಾ ಸಂಜೆನಾ? ರಾತ್ರಿ 12:30. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ಅದು ನಮಸ್ತೆ ಸರ್. ಸರ್ ಚೆನ್ನಾಗಿದೆ ಸರ್? ಚೆನ್ನಾಗಿದೆ. ಏನ್ ಮಾಡ್ತೀರಾ? ನಾನು KBN ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ನೀವು ಕ್ರಿಕೆಟ್ ನೋಡ್ತೀರಾ ನೋಡಲ್ವಾ? ನೋಡ್ತೀವಿ ಸರ್. ಏನ್ ಅನ್ಸುತ್ತೆ ಇವತ್ತು IPL ಯಾರು ಹೊಡಿತಾರೆ? IPL ಸನ್ರೈಸ್ ಹೊಡಿದ್ದಾರೆ. ಸೂಪರ್. ನೆನ್ನಲ್ಲಿ ಯಾರು ಹೇಳಿದ್ರು ಇವತ್ತದೇ ಏನು ಸರ್ ಬೆಂಗಳೂರು ಟೀಮಲ್ಲಿ ಯಾರು ಇಲ್ಲ ಅಂತೇಳಿ ಅತ್ಲೆ ಕೊಡೋಗ್ಬಿಟ್ಟಿದ್ರಾ? ಅಲ್ಲ, ಅದರಲ್ಲಿ ಸ್ಟ್ರಾಂಗ್ ಇದೆ ಅಂತ. ಹಂಗಾರೆ ಟೀಮ್ ಸ್ಟ್ರಾಂಗ್, ಪ್ಲೇಯರ್ ಯಾರು ಒಬ್ಬ ಗೆಲ್ಸಕ್ಕಾಗಲ್ವಾ? ಅಲ್ಲ ವಾರ್ನರ್ ಒಬ್ಬ ಮ್ಯಾಚ್ ಒಂದ್ ಕಡೆ ನಿಲ್ಸಕ್ಕಾಗಲ್ವಾ? ಹೌದು. ಆಗಲ್ವಾ ಅವ್ರ ಕೈಲಿ? ಪವರ್ ಇಲ್ವಾ? ಆಗುತ್ತೆ. ಆದ್ರೂ ಮತ್ತೆ ಆ ಕಡೆ ಹೇಳ್ತಾ ಇದ್ರಾ? ಹಲೋ, ಸರಿ ಸರ್. ಸರ್ ಒಂಚೂರು ಜೋರಾಗಿ ಮಾತಾಡಿ. ಸರ್. ಒಂಚೂರು ಸರ್. 44 ವರ್ಷ 44 ವರ್ಷ ಆಗಿತ್ತೆ. ಇವತ್ತು ಎಲ್ಲ ಬರ್ತಡೇಗೆ ಇವತ್ತು ಒಂದ್ ದಿವಸ ಆಯ್ತು. ಮತ್ತೆ ನೆನ್ನೆ ಬರ್ತಡೇ ನಿಮ್ದು. ಹಲೋ, ಅದೇ ಹೇಳಿ ಗೊತ್ತ. ಲಕ್ಷ್ಮೀದಾಸ್ ಅವರೇ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಟಿವಿ ಒಳ್ಳೆ ಮ್ಯೂಟ್ ಮಾಡಿ ಮಾತಾಡಿ. ಸರ್ ಲಕ್ಷ್ಮೀದಾಸ್ ಏನ್ ಕೇಳ್ಬೇಕು ಅಂತ ಇದ್ದೀರಾ? ನಿಮ್ ಜಾತಕ ಚೆನ್ನಾಗಿದೆ, ನೀವೇನ್ ಮಾಡ್ತಾ ಇದ್ರಾ? KBN ಅಲ್ಲಿ ಇದ್ದೀನಿ ಸರ್. ಗೌರ್ಮೆಂಟ್ ಕೆಲಸನಾ? ಹೌದು ಸರ್.
ಓ ನಿಮ್ ಜಾತಕ ಚೆನ್ನಾಗಿದೆ. ಏನ್ ಕೇಳ್ಬೇಕು ಅಂತ ಇದ್ರೆ ಸರ್? ಅದೇ ನಮ್ದು ರಾಶಿ ಇದು ಸ್ವಲ್ಪ ಏನು ಕೆಲ್ಸಗಳಾಗ್ತಾ ಇಲ್ಲ ಸ್ವಲ್ಪ. ಆಮೇಲೆ ರೇವತಿ ನಕ್ಷತ್ರ ಸರ್ ಬಹಳ ವಿಶೇಷ. ಏನಾದ್ರು ಇದಾಗುತ್ತೆ ಹಂಗೆ ಸರಿ, ಹಂಗೆ ಏನಾದ್ರು ಯಾವ್ದಾದ್ರು ಪ್ರೊಸೆಸ್ ಆಗುತ್ತೆ ಹಂಗೆ ಇದಾಗುತ್ತೆ ಅದಕ್ಕೆ. ಸರಿ ನಿಮ್ಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ. ನಂದು 2 ನಂಬರ್ ಇದೆ ಸರ್. ಯಾವ್ದು ಒಂದು ಪರ್ಸನಲ್ ರೆಗ್ಯುಲರ್ ಬರ್ಸೋದು ಹೇಳಿ. 900 86 94 297 ಸರ್. ಈ ನಂಬರ್ನ ಯೂಸ್ ಮಾಡಬೇಡಿ, ಸರಿ, ಭಯಂಕರ ಡೇಂಜರ್ ನಂಬರ್. ಇನ್ನೊಂದು ನಂಬರ್ ಹೇಳಿ. 944 98 72 451 ಕರೆಕ್ಟಾ ಸರ್? ನೋಡಿ ನಿಮ್ ಜಾತಕದಲ್ಲಿ ಲಗ್ನದಲ್ಲಿ ರಾಹು ಇದ್ದಾನೆ, ಹಾಗಾಗಿ ಲಗ್ನದಲ್ಲಿ ರಾಹು ಇದೆ, ದಿಢೀರ್ನ ಸಾವು ಬರುತ್ತೆ ಅಂತ ಹೇಳುತ್ತೆ. ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ದಿಢೀರ್ನ ರಾಹು ಲಗ್ನದಲ್ಲಿ ಇದೆ, ದಿಢೀರ್ನೆ ಕಾಯಿಲೆಗಳು ಬರೋದು, ದಿಢೀರ್ನ ಸಾವನ್ನ ಹೇಳುತ್ತೆ. ಹಾಗಾಗಿ ನಿಮ್ ಜಾತಕ ಬಹಳ ಚೆನ್ನಾಗಿದೆ. ಸ್ವಂತ ಮನೆ ಕಟ್ಟಬೇಕು, ಸ್ವಂತ ಸೈಟ್ ತಗೋಬೇಕು ಅಂತ ಬೇರೆಯವರು ಮಾಡಿದ್ರೆ ಇನ್ನೂ ಮಾಡಿಲ್ವಾ? ಹಲೋ ಲಕ್ಷ್ಮೀಕಾಂತ್. ನಮ್ ಆಸ್ತಿ ಹಳೆ ಆಸ್ತಿ ಇದೆ ಸರ್. ಯಾಕೆ ಅಂದ್ರೆ ಕುಜ ಹುಚ್ಚಿನಾಗಿ ಗುರು ಜೊತೆ ಇರೋದ್ರಿಂದ ಸಖತ್ ರಾಜಯೋಗ ಅಂತ ಹೇಳುತ್ತೆ. ಕುಜ ಹುಚ್ಚಿನಾಗಿ ಇದೆಲ್ಲ ಅನುಭವಿಸ್ಬೇಕಂತ ಹೇಳುತ್ತೆ. ನಿಮ್ಮ ಜಾತಕ 3ನೇ ಮನೆಯಲ್ಲಿ ಬುಧ ಇದ್ದಾನೆ, ಸಖತ್ ವೈಬ್ರೇಷನ್. ಆಮೇಲೆ 4ನೇ ಮನೇಲಿ ಶುಕ್ರ ಚಂದ್ರ ಇವೆಲ್ಲ ಇರೋದು ಸಖತ್ ರಾಜಯೋಗ. ಆದ್ರೆ ನಿಮ್ ಜಾತಕ ಬಹಳ ಚೆನ್ನಾಗಿದೆ. ಇವಾಗ ಅಟ್ ಅಂಡ್ ಟೈಮ್ ನಡೀತಾರೆ ದಶೆ ಚೆನ್ನಾಗಿಲ್ಲ. ನಿಮ್ಮ ದಶೆ ಬಹಳ ಡಿಸ್ಟರ್ಬ್ ದಶೆ ಆಗುತ್ತೆ. ಯಾಕಂದ್ರೆ ಈ ದಶೆ ಬಂದು ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. 2023 ಈ ದಶೆ ಚೆನ್ನಾಗಿಲ್ಲ. ಯಾಕಂದ್ರೆ ಚಂದ್ರ ದಶೆ, ಈ ಚಂದ್ರ ಒಬ್ಬನೇ ನಿಮ್ ಜಾತಕದಲ್ಲಿ ಕೆಟ್ಟಿರೋದು. ಚಂದ್ರ ದಶೆ ಮುಗಿದ್ಮೇಲೆ ನಿಮ್ ಜಾತಕದಲ್ಲಿ ಸಖತ್ ರಾಜಯೋಗ ಇದೆ, ಸಿಕ್ಕಾಪಟ್ಟೆ ರಾಜಯೋಗ ಇದೆ. 2023 2030 ನಿಮ್ಮ ಲೈಫಲ್ಲಿ ಬಹಳ ಪವರ್ಫುಲ್ ಆದಂತ ದಶೆ. ಈ ದಶೆ ಸಖತ್ತಾಗಿದೆ. ಈ ಚಂದ್ರ ದಶೆ ನಿಮ್ಗೆ ರಿಸಲ್ಟ್ ತಂದ್ಕೊಡಲ್ಲ. ಹಾಗಾಗಿ 2023 ನಿಮ್ ಟೈಮ್ ಚೆನ್ನಾಗಿರಲ್ಲ. ಅದೊಂದು ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ದಯವಿಟ್ಟು 7 ಅಲ್ಲಿ ಎಂಡ್ ಆಗೋದು ತಗೋಬೇಡಿ, 2 ಪಕ್ಕ 9 ಇರೋದು ತಗೋಬೇಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಇನ್ನೊಂದು ಕೂಡ ಚೆನ್ನಾಗಿಲ್ಲ, 53 ಬರುತ್ತೆ. ಇವೆರಡು ಮೊಬೈಲ್ ನಂಬರ್ನ ಚೇಂಜ್ ಮಾಡಿ. ದಿ ಬೆಸ್ಟ್ ಮೊಬೈಲ್ ನಂಬರ್ 3 ಮತ್ತೆ 1ನ ತಗೊಳ್ಳಿ, ಸಖತ್ ರಾಜಯೋಗ ಬರುತ್ತೆ. ತುಂಬಾ ವಿಶೇಷವಾಗಿ ನಿಮ್ಮ ಫೇವರೇಟ್ ನಕ್ಷತ್ರ ಅಶ್ವಿನಿ ಮಕ ಮೂಲನ ಸಖತ್ ಫಾಲೋ ಮಾಡಿ, ಸೂಪರ್ ರಿಸಲ್ಟ್ ಬರುತ್ತೆ. ತುಂಬಾ ಪವರ್ಫುಲ್ ಅಂತ ಡೇಟ್ 1, 3, 9ನ ಫಾಲೋ ಮಾಡಿ, ತುಂಬಾ ಸಕ್ಸಸ್ ಅನ್ನ ಕಾಣ್ತೀರಾ. 100% 2023 ಮೇಲೆ ನೀವು ನೋಡಿ, ನಿಮಗೆ ಕುತ್ಕನಕ್ಕೆ ಟೈಮ್ ಇರಲ್ಲ, ಅಷ್ಟು ಸಖತ್ ಇರುತ್ತೆ. ಅದಾದ್ಮೇಲೆ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಲಗ್ನದಲ್ಲಿ ರಾವ್ ಇದೆ, ದಿಢೀರ್ನ ಕಾಯಿಲೆಗಳು, ದಿಢೀರ್ನ ಸಾವು ಬರುತ್ತೆ. ಅದನ್ನ ಒಂಚೂರು ಆರೋಗ್ಯ ಕಡೆ ಗಮನ ಕೊಡಿ. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಲಕ್ಷ್ಮೀದಾಸ್ ಅವರೇ. ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ವಿರಾಮದ ನಂತರ ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಮುಂದಿನ ತಿಂಗಳು 6ನೇ ತಾರೀಕು ಗುರೂಜಿಯವರು ಸಂಖ್ಯಾಶಾಸ್ತ್ರ ಶಿಬಿರವನ್ನ ನಡೆಸ್ತಾ ಇದ್ದಾರೆ. ನೀವು ಕೂಡ ಬಂದು ಜಾಯಿನ್ ಆಗಬಹುದು. ಹಾಗೆ ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟ್ ತಗೊಂಡು ಗುರೂಜಿಯವರನ್ನ ಭೇಟಿ ಮಾಡಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಪರಿಹಾರವನ್ನ ಕಂಡುಕೋಬಹುದು. ಓಕೆ ಗುರೂಜಿ, ಇನ್ನು ಇವತ್ತು ಕೂಡ 5ನೇ ತಾರೀಕು, ಇವತ್ತಿನ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ. ಹಾಗೆ ಇವತ್ತು ಶ್ರೀರಾಮ ನವಮಿ ಕೂಡ ಹೌದು. ಇವತ್ತು ನವಮಿ ಮಾತ್ರ ಇದೆ. ಪುನರ್ವಸು ನಕ್ಷತ್ರದಲ್ಲಿ ಇವತ್ತು ಪುಷ್ಯ ನಕ್ಷತ್ರ ಕಟಕ ರಾಶಿ ನೋಡಿ, 2 ಮಿರಾಕಲ್ ಆಗಿದೆ. 100% ನೋಡಿ. ಇಲ್ಲಿ ಏನಾಗುತ್ತೆ, ಬಹಳ ವಿಶೇಷವಾಗಿ, ತುಂಬಾ ವಿಶೇಷವಾಗಿ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಮುಂದಿನ ತಿಂಗಳು 6ನೇ ತಾರೀಕು ನಿಜವಾಗ್ಲೂ ಕೂಡ ತುಂಬಾ ಕ್ಲಿಯರ್ ಪುಣ್ಯ ಮಾಡಿರ್ತೀರ. ಯಾಕಂದ್ರೆ ಬರೀ ನ್ಯೂಮರಾಲಜಿ ಕ್ಲಾಸ್ ಅನ್ನೇ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಆಗುತ್ತೆ. ಈ ನಂಬರ್ಗೆ ನೀವೆಲ್ಲರೂ ಕ್ಲಾಸಿಗೆ ಬರೋರೆಲ್ಲರೂ ಕೂಡ ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡ್ಬೋದು, ಬರ್ಕೊಳ್ಳಿ. 9591155559 ಇದಕ್ಕೆ ನೀವು ನೋಂದಾಯಿಸ್ಕೋಬಹುದು. ಬರೀ ನ್ಯೂಮರಾಲಜಿ ಕ್ಲಾಸ್ ಮಾತ್ರ ಇರುತ್ತೆ, 4 ಡೇಸ್ ಇರುತ್ತೆ. ನೀವು ಒಂದ್ಸರಿ ಕ್ಲಾಸಿಗೆ ಬಂದು ಕಲ್ತ್ರೆ ಇನ್ನ ಲೈಫಲ್ಲಿ ಎಲ್ಲೂ ಕಲಿಯೋದು ಬೇಕಲ್ಲ. ನೀವು ಅಷ್ಟರ ಮಟ್ಟಿಗೆ ಜ್ಯೋತಿಷವನ್ನು ಹೇಳ್ಬೋದು. ಕರೆ ಇದ್ದಾರಾ? ಓಕೆ, ಮತ್ತೊಬ್ರು ಕಾಲರ್ ಹಿಡಿಯಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್ ಅವರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಕಲೇಶ್ಪುರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 1976. 1976. ಫಸ್ಟ್ ಡೇಟ್ ಹೇಳಿ. ಡೇಟ್ ಹೇಳಿ ಫಸ್ಟ್. ಡೇಟು 18 5 1976. 1976. ಸಮಯ? ಸಮಯ 2:15 ರಾತ್ರಿ. ರಾತ್ರಿ 2:15. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ.
ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ದೇವೇಗೌಡ ಹುಟ್ಟಿರೋ ಡೇಟಲ್ಲೇ ದೇವೇಗೌಡ ಹುಟ್ಟಿರೋ ತಿಂಗಳಲ್ಲೇ ಹುಟ್ಟುಬಿಟ್ಟಿದ್ರಾ? ಹೌದು ಸರ್. ಆಮೇಲೆ ಏನ್ ಮಾಡ್ತಾ ಇದ್ರಿ ಇವಾಗ? ನಾವು ಆಟೋ ಓಡಿಸ್ತಾ ಇದ್ವಿ ಸೂಪರ್. ಪ್ರೋಗ್ರಾಮ್ ನೋಡ್ತೀರಾ ನಮ್ದು? ಸರ್. ಹಲೋ ಸರ್. ಹಲೋ, ಏನ್ ನಿಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್ ಅವರೇ, ನಮ್ಮ ಪ್ರೋಗ್ರಾಮ್ ನೋಡ್ತೀರಾ? ಹಾ, ನೋಡ್ತಾ ಇರ್ತೀವಿ ಸರ್. 44 ವರ್ಷ 10 ತಿಂಗಳಾಗಿತ್ತೆ. ಏನ್ ಮಾಡ್ತಾ ಇದ್ರಿ? ಬರೀ ಆಟೋ ಒಂದೇನಾ? ಹಾ, ಬೇರೆ ಕೆಲಸ, ತೋಟದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅವಾಗ. ಇವಾಗ ಆಟೋ ತಗೊಂಡ್ವಿ. ಸ್ವಲ್ಪ ತೊಂದರೆ ಆಯ್ತು. ಹಾಗೆ ಹೇಗೋ ನಡ್ಕೊ ಬರ್ತಾ ಇದೆ. ಬಾರಿ ಕಷ್ಟಪಟ್ಟಿದ್ವಿ. ಸರಿ ಸರಿ ಸರಿ. ನಿಮ್ಗೆ ಹವ್ಯಾಸನ ಕ್ರಿಕೆಟ್ ನೋಡೋದಿದೆಯಾ ಇಲ್ವಾ? ಕ್ರಿಕೆಟ್ ನೋಡ್ತೀವಿ ಸರ್. ಇವತ್ತು ಯಾರು ಗೆಲ್ತಾರೆ? ಬೆಂಗಳೂರು ಗೆಲ್ಬೋದು ಅಂತ ಅನಿಸಿಕೆ. ಯಾಕೆ ಅಷ್ಟು ನಂಬಿಕೆ? ನಂಬಿಕೆ ಅಂದ್ರೆ ಗೆಲ್ತಾರೆ. ಇದರಲ್ಲಿ ಇವರು ಗೇಲು ಮತ್ತೆ ಇವ್ರು ಇದಾರಲ್ಲ, ವಾಟ್ಸನ್ ವ್ಯಾಟ್ಸನ್ ಮಾಡ್ತಾರಂತ ಮಾಡ್ಕೊಂಡಿದ್ದೀನಪ್ಪ. ಓಪನಿಂಗ್ ಮ್ಯಾಚ್ ಅಲ್ವಾ? ಸರಿ 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 ಸರ್. ಇವಾಗ ನೀವೇನು ಕೇಳಬೇಕು ಅಂತ 100% ನಿಮ್ಮ ಪ್ರಾಬ್ಲಮ್ ಇಂದ ಆಚೆ ಬರೆಸ್ಬೋದು. ನಿಮ್ಮ ಜಾತಕ ಚೆನ್ನಾಗಿದೆ. ನೀವೇನ್ ಬೇಕಾದ್ರೆ ಕೇಳಿ, ಹೇಳ್ತೀನಿ, ಉತ್ತರ ಕೊಡ್ತೀನಿ. ಅಲ್ಲ, ಈ ತರ ತೊಂದರೆಗಳೆಲ್ಲ ಆಗ್ತಾವಲ್ಲ. ಮಧ್ಯದಲ್ಲಿ ಚೆನ್ನಾಗಿದ್ವಿ, ಇವಾಗೆಲ್ಲ ಮತ್ತೆ ಕೆಳಗೆ ಹೋಗ್ತಾ ಇದ್ವಲ್ಲ ಅಂತ ಹೇಳಿ ಆಕ್ಸಿಡೆಂಟ್ ಎಲ್ಲ ಆಯ್ತು ಗಾಡಿಲಿ. ಹಂಗಾಗಿ ಉಳ್ಕ ಬಂದಿದೆ ಹೆಚ್ಚು. ಅದರಲ್ಲಿ ನಮ್ಮ ಮನೆಯವರಿಗೆ ನಮ್ಗೆ ಇಬ್ರಿಗೂ ಏಟಾಗಿತ್ತು. ಇನ್ಯಾರಿಗೂ ಏನು ತೊಂದರೆ ಆಗಿಲ್ಲ. ಆದ್ರೂ ಉಳ್ಕ ಬಂದ್ವಿ, ಚೆನ್ನಾಗಿದ್ವಿ. ಈಗ ಸ್ವಲ್ಪ ತೊಂದರೆ ಇದೆ. ಗಾಡಿ ತೆಗಿಬೇಡ ಅಂದವರು 1 ತಿಂಗಳು ಗಾಡಿ ತೆಗಿಬೇಡ ಅಂತ ಹೇಳಿದ್ರು ಎಲ್ಲೋ ಕೇಳಿದಾಗ. ಹಾಗಾಗಿ ಗಾಡಿ ತೆಗೆದಿಲ್ಲ. ಮನೆಯಲ್ಲೇ ಇದ್ವಿ. ಇನ್ನೊಂದು ಸ್ವಲ್ಪ ಸುಧಾರಿಸಬೇಕು. ಇಲ್ಲೇನಾಗುತ್ತೆ, ರವಿ ಮತ್ತೆ ರವಿನೂ ನಿಮಗೆ ಶನಿನೂ ಒಟ್ಟಿಗೆ ಇದ್ದಾರೆ. ಅದರಿಂದಲೇ ನಿಮ್ಗೆ ಡಿಸ್ಟರ್ಬ್. 4ನೇ ಮನೆಯಿದ್ರೆ 4ನೇ ಮನೆಯಲ್ಲಿ ಬಹಳ ವಿಶೇಷವಾಗಿ ಶುಕ್ರ ದಿವಸ ನಿಮ್ಗೆ ತುಂಬಾ ರಿಸಲ್ಟ್ ಅನ್ನ ತಂದ್ಕೊಡುತ್ತೆ. ಬಹಳ ವಿಶೇಷವಾಗಿ ಶುಕ್ರದಿಂದ ನಿಮ್ಗೆ ರಿಸಲ್ಟ್ ಅನ್ನ ಬರ್ಬೇಕಂದ್ರೆ ಒಂದು ಬಹಳ ವಿಶೇಷವಾಗಿ ಜಾಸ್ತಿ ಯೋಗವನ್ನು ಕಾಣಬೇಕಂದ್ರೆ ನೀವು ಒಂದು ಹವಳ ಮತ್ತೆ ಒಂದು ಪಚ್ಚೆ ಎರಡನ್ನು ಡಾಲರ್ ಆಗಿ ಹಾಕಿ, ಮತ್ತೆ ಒಂದು ಸಣ್ಣದು ಒಂದು ಡೈಮಂಡ್ ಅನ್ನ ನಿಮ್ಮ ಕೊಳ್ಳಲ್ಲಿ ಡಾಲರ್ ಹಾಕಿ. ಹವಳ, ಡೈಮಂಡು, ಪಚ್ಚೆ ಈ ಮೂರನ್ನು ನೀವು ಧರಿಸಿ ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. 100% ನೀವು ಕಟಕ ರಾಶಿ ಪುಷ್ಯ ನಕ್ಷತ್ರ ಹುಟ್ಟಿದ್ರೆ ಒಂದ್ಸರಿ ತಿರುನಲ್ಲಾರಿಗೆ ಓಟ್ ಬರೀ, ನಿಮ್ಮ ಪ್ರಾಬ್ಲಮ್ ಬಹಳ 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 ಕ್ಲಿಯರ್ ಆಗುತ್ತೆ. ಬಹಳ ಸಕ್ಸಸ್ ಅನ್ನ ಕಾಣ್ತೀರಾ. ನಿಮ್ಮ ಲಕ್ಕಿ ಡೇಟ್ ಬಹಳ ವಿಶೇಷವಾಗಿ 5 ಮತ್ತೆ 3 9ನ ಸಖತ್ ಫಾಲೋ ಮಾಡಿ. ನಿಮ್ಮ ಫೇವರೇಟ್ ನಕ್ಷತ್ರ ಬಹಳ ವಿಶೇಷವಾಗಿ ರೋಹಿಣಿ ನಕ್ಷತ್ರಗಳು ಬಹಳ ಸಕ್ಸಸ್ ಅನ್ನು ತಂದುಕೊಡ್ತವೆ. ಬಹಳ ವಿಶೇಷವಾಗಿ ರೇವತಿ ನಕ್ಷತ್ರ ಮತ್ತೆ ಜ್ಯೇಷ್ಠ ನಕ್ಷತ್ರಗಳು ತುಂಬಾ ಯೋಗವನ್ನು ತಂದುಕೊಡ್ತವೆ. ಈ ನಕ್ಷತ್ರವನ್ನು ಫಾಲೋ ಮಾಡಿ. ನೀವು ನಾನು ಹೇಳುವಂತ ಸ್ಟೋನ್ ಹಾಕಿ ಈ ನಂಬರ್ನ ಫಾಲೋ ಮಾಡಿ. ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ, ಒಳ್ಳೇದಾಗುತ್ತೆ ಸರ್. ನಿಮ್ಮ ಗಾಡಿ ನಂಬರ್ ನೆನಪಿದ್ಯಾ? 127. ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ, ಸೌಂಡ್ ಕೇಳ್ತಲ್ಲ. KA ಎಲ್ಲ ಹೇಳಿ. KA 46. KA 46. 46 ಇಲ್ಲ. ಆರ್ಟಿಒ ಯಾವುದು? ಸಕಲೇಶ್ಪುರ. ಏನ್ 46 ಅದು ಆರ್ಟಿಒ ನಂಬರು? ಆರ್ಟಿಒ ನಂಬರು KA 46. KA 46 7127. ಇದು MF ಏನಿಲ್ಲ ಸೀರಿಯಲ್? ಏನಿಲ್ಲ. ಹೇಳಿ ನಂಬರ್ ಹೇಳಿ. 71 27. ನೋಡಿ, ನಿಮ್ ಗಾಡಿ ನಂಬರ್ ಎಲ್ಲ ಕೌಂಟ್ ಮಾಡಿದ್ರೆ ನಂಬರ್ 3 ಬರುತ್ತೆ. ನಿಮ್ದು ಟೋಟಲ್ ಮಾಡಿದ್ರೆ ವೆಹಿಕಲ್ ನಂಬರು ನಿಮ್ ಡೇಟ್ ಆಫ್ ಬರ್ತ್ 6 ಬರುತ್ತೆ. ಈ 18ಕ್ಕೆ 3 ಆಗುತ್ತೆ, 33ಗೆ 6 ಆಗಲ್ಲ. ನಿಮ್ಮ ಗಾಡಿ ನಂಬರ್ 5 ಮತ್ತೆ 6 ಇಲ್ಲ 9ನ ತಗೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ ಜಾತಕ ತುಂಬಾ ಚೆನ್ನಾಗಿದೆ. ನಾನು ಹೇಳಿದ್ ಮಾಡಿ. ಈ ಗಾಡಿನ ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆದಾಗಲಿ ಸರ್. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ಕಾರ್ಯಕ್ರಮ ಮುಂದುವರಿತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ವಿರಾಮದ ನಂತರ ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅವರು ಕಾಲರ್ ಇದ್ದಾರೆ, ವಿಠಲ್ ಅಂತ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ ಗೋಕಾಕ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 16/12/1989. 16/12/1989. 1989. ಸಮಯ ಮಧ್ಯಾಹ್ನ 2 ಗಂಟೆ. ಮಧ್ಯಾಹ್ನ 2 ಗಂಟೆ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನ್ ಕೇಳ್ಬೇಕಂತ ಇದ್ದೀರಾ ಸರ್?
ಸರ್ ನಮ್ದು ವೈಯಕ್ತಿಕ ಜೀವನ ಬಗ್ಗೆ ಕೇಳ್ಬೇಕಾಯ್ತು, ವ್ಯಾಪಾರದಲ್ಲಿ ಆಗ್ಲಿ ಹಾ. ಒಂದು ಫ್ಯೂಚರ್ ಹೇಗಿದೆ ಅಂತ. ಸರಿ ಸರಿ, ನೋಡ್ತೀರಾ ಪ್ರೋಗ್ರಾಮ್ ಯಾವಾಗ್ಲೂ? ನೋಡ್ತಾ ಇದ್ದೇವೆ. ಸರಿ, ಕ್ರಿಕೆಟ್ ಕ್ರೇಜ್ ಇದೆಯಾ? ಇಲ್ಲ ಸರ್, ಕ್ರಿಕೆಟ್ ಕ್ರೇಜ್ ಇಲ್ಲ. ಆದ್ರೆ ಇವತ್ತು ಯಾರು ಗೆಲ್ಬೋದು ಹೇಳಿ ನೋಡೋಣ. ಇವತ್ತು ಯಾವ್ದು ಮ್ಯಾಚ್ ಇದೆ ಅಂತ ಗೊತ್ತಿಲ್ಲ ಸರ್. ಸರಿ, ಇವತ್ತು ಅಂದಾಜು ಬೆಂಗಳೂರು ಇದೆ ಅಪ್ಪ. ಇವತ್ತು ಬೆಂಗಳೂರು ಮ್ಯಾಚ್ ಇದೆ, ಡೆಲ್ಲಿ ಇದೆ. ಗೆಲ್ಬಹುದು ಡೆಲ್ಲಿನೇ ರೀ. 4 ಜನ ಡೆಲ್ಲಿ ಹೇಳಿದ್ರೆ, ಒಬ್ರು ಬೆಂಗಳೂರು ಹೇಳಿದ್ದಾರೆ ಇವತ್ತು ವಿಶೇಷವಾಗಿ. ಆಮೇಲೆ ಮನೇಲಿ ಯಾರು ಇದ್ದೀರಾ? ನಾನು ಮತ್ತು ನಮ್ಮ ವೈಫ್. ಹಾ, ನಾನು ಮತ್ತು ನಮ್ಮ ವೈಫ್. ಹೌದಾ? ನೀವು ಮೂಲ ಯಾವ ಊರು? ಮೂಲ ಗೋಕಾಕ್ ರೀ ಮೂಲತಃ. ಹೌದಾ? ನಿಮ್ಮ ಜಾತಕದಲ್ಲಿ ಶುಕ್ರ ದಿವಸ ನಡೆಯಕ್ಕೆ ಸ್ಟಾರ್ಟ್ ಆಗಿತ್ತೆ. ಶುಕ್ರ ಬಹಳ ಪವರ್ಫುಲ್ ಆಗಿರಬೇಕು. ಎಲ್ಲಿದ್ದಾನೆ ಅಂತ ನೋಡಬೇಕು. ಶುಕ್ರ ಬಹಳ ಪವರ್ಫುಲ್ ಆಗಿದ್ದಾನೆ. ಹಾಗಾಗಿ 100% ಶುಕ್ರನ ಜೊತೆಗೆ ಬಹಳ ಕೆಟ್ಟಿದ್ದಾನೆ. ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಡೇಟ್ ಆಫ್ ಬರ್ತ್ ಯಾವಾಗ ಹೆಲ್ತ್ ಡಿಸ್ಟರ್ಬ್ಮೆಂಟ್ ಮಾಡೋದು ಜಾಸ್ತಿ ಇರುತ್ತೆ ಜನರಲ್ ಆಗಿ. ಲಗ್ನ ಜೊತೆ ಕೇತು ಸಂಬಂಧ, ಕೇತು ಜೊತೆಗೆ ಚಂದ್ರನ ಸಂಬಂಧ ಇರೋದು, ಶುಕ್ರನ ಜೊತೆಗೆ ರಾವಿರೋದು, ಲಗ್ನಾಧಿಪತಿ 8ನೇ ಮೇಲೆ ಇರೋದು. ಆದರೆ ಶುಕ್ರ ದಿವಸ ದಿ ಬೆಸ್ಟ್ ಅಂತ ಹೇಳುತ್ತೆ. ಹಾಗೆ ನಿಮ್ಮ ಜಾತಕದಲ್ಲಿ ಬಹಳ ವಿಶೇಷವಾಗಿ ನೀವು ತುಂಬಾ ಚೆನ್ನಾಗಿರ್ಬೇಕಂದ್ರೆ ಅಶ್ವಿನಿ ಮಕರ ಮೂಲ ನಕ್ಷತ್ರ ಹೆಚ್ಚಾಗಿ ಫಾಲೋ ಮಾಡಿ. ನಿಮ್ಮ ಫೇವರೇಟ್ ಡೇಟು 6 ಮತ್ತು 2/24 ಫಾಲೋ ಮಾಡಿ. ತುಂಬಾ ಚೆನ್ನಾಗಿರ್ತೀರ. ಆದ್ರೆ ನಿಮ್ಮ ಜಾಗದಲ್ಲಿ ಹೆಲ್ತ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಬರುತ್ತೆ. ಅದೊಂದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಶನಿ ಮತ್ತೆ ರವಿ ಇರೋದ್ರಿಂದ ತುಂಬಾ ವಿಶೇಷವಾಗಿ ಶನಿ ಶಾಂತಿನ ಮಾಡಿಸ್ಕೊಳ್ಳಿ. ತುಂಬಾ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ವಿಠಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಓಕೆ ಗುರುಜಿ, ಇವತ್ತಿನ ಬಗ್ಗೆ ಬಹಳ ಮಾತಾಡ್ತೀನಿ ಕೇಳಿ. ಇವತ್ತು ಬಹಳ ವಿಶೇಷವಾಗಿ ಇವತ್ತಿನ ಬಣ್ಣ ದಿ ಬೆಸ್ಟ್ ಬಣ್ಣ ಆರೆಂಜ್ ಕಲರ್ ಸಖತ್ತಾಗಿರುತ್ತೆ. ರೆಡ್ ತುಂಬಾ ಚೆನ್ನಾಗಿರುತ್ತೆ. ರೆಡ್ ಸಖತ್ತಾಗಿರುತ್ತೆ. ಇವತ್ತು ಬಹಳ ವಿಶೇಷವಾಗಿ ಯಾರ್ಯಾರು ಈ ಬೆಳ್ಳಿಗೆ ಕನಕ ಪುಷ್ಯರಾಗನ ಹಾಕಿರೋ ದಯವಿಟ್ಟು ಕನಕ ಪುಷ್ಯರಾಗ ಎಲ್ಲೋ ಸ್ವಲ್ಪ ಯಾರು ಕೊಳ್ಳಿ ಡಾಲರ್ ಹಾಕಿರ್ತಾರ ಮತ್ತೆ ಉಂಗುರ ಹಾಕಿರ್ತಾರೋ ದಯವಿಟ್ಟು ಇವತ್ತು ತೆಗೆದಿಡಿ. ತುಂಬಾ ಒಳ್ಳೇದಾಗುತ್ತೆ. ಇವತ್ತು ಬಹಳ ವಿಶೇಷವಾಗಿ ಸಕ್ಸಸ್ ಅನ್ನ ಕಾಣ್ಬೇಕಂದ್ರೆ ಪಚ್ಚೆ ಎರಡನ್ನ ಹಾಕಿ ತುಂಬಾ ವೈಬ್ರೇಷನ್ ಬರುತ್ತೆ. ಇಲ್ಲ ಮಾಣಿಕ್ಯನ ಹಾಕ್ತಾರೆ ತುಂಬಾ ರಾಜಯೋಗನ ಕಾಣ್ತೀರಾ. ಅವಳು ಸರವನ್ನ ಹಾಕ್ತಾಗ ತುಂಬಾ ರಾಜಯೋಗನ ಕಾಣ್ತೀರಾ. ದಯವಿಟ್ಟು ನೋಡಿ, ಪಚ್ಚೆ ಮಾಣಿಕ್ಯ ಅವಳು ಸರವನ್ನು ಹಾಕಿ ಸಖತ್ ರಿಸಲ್ಟ್ ಬರುತ್ತೆ. ಆಮೇಲೆ ದಯವಿಟ್ಟು ಗೋಮೇಧಿಕನ್ನು ಹಾಕಿದ್ರು ಕೂಡ ದಯವಿಟ್ಟು ಬಿಚ್ಚಿಡಿ. ಗೋಮೇಧಿಕನ್ನು ಕೂಡ ನಿಮ್ಮ ಕೊಳ್ಳಲ್ಲಿ ಡಾಲರ್ ಆಗಿದೆ, ಅದನ್ನ ದಯವಿಟ್ಟು ಬಿಚ್ಚಿಡಿ. ತುಂಬಾ ರಿಸಲ್ಟ್ ಬರುತ್ತೆ. ಬೇಕಾದ್ರೆ ಬರ್ದಿಟ್ಟು ಕೇಳಿ. ಇವತ್ತಿನ ನಕ್ಷತ್ರಕ್ಕೂ ಆಗಿ ಬರಕಲ್ಲ, ದಯವಿಟ್ಟು ಬಿಚ್ಚಿಡಿ. ಯಾಕಂದ್ರೆ ತುಂಬಾ ವೈಬ್ರೇಷನ್ ಹೇಳಿದ್ದೀನಿ. ಸ್ಟೋನ್ ಬಗ್ಗೆ ಬಹಳ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಬಹಳ ವಿಶೇಷವಾಗಿ ಸ್ಟೋನ್ ಬಗ್ಗೆ ಆದ್ಮೇಲೆ ನಿಮಗೆ ಬಣ್ಣದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಲಕ್ಕಿ ಡೇಟ್, ಲಕ್ಕಿ ನಕ್ಷತ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಬೆಂಗಳೂರಲ್ಲಿ ಇದೇ 6ನೇ ತಿಂಗಳು, ಮುಂದಿನ ತಿಂಗಳು 6ನೇ ತಾರೀಕು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನ್ಯೂಮರಾಜ ಕ್ಲಾಸ್ ಎಲ್ಲರೂ ಕೂಡ ಬಂದು ಜಾಯ್ನ್ ಆಗ್ಬೋದು. ನೋಡಿ, ಎಲ್ಲರ ತರ ಅಲ್ಲ, 15,000 ರೂಪಾಯಿ ಫೀ ಅದ್ರ ಫೀಸ್ ಮಾಡಿದ್ದೀನಿ. ದಯವಿಟ್ಟು ಬಂದು ಜಾಯ್ನ್ ಆಗಿ. ಅದ್ರ ಫೋನ್ ನಂಬರ್ ಕೂಡ ಬರ್ಕೊಳ್ಳಿ, 9591155559. ನೋಡ್ರಿ, ಈ ಸರಿ ಬಂದು ಕಲ್ತೋದರು ಇವಾಗಲೇ ಸ್ಟೂಡೆಂಟ್ ಎಲ್ಲರೂ ಕೂಡ ತುಂಬಾ ಅಷ್ಟು ವಿಶ್ವಾಸದವರು ಇದ್ದಾರೆ ನನ್ನ ಹತ್ರ. ನನಗೆ ತುಂಬಾ ವಿಶ್ವಾಸದಲ್ಲಿರೋ ಸ್ಟೂಡೆಂಟ್ ತುಂಬಾ ಚೆನ್ನಾಗಿದ್ದಾರೆ. ನನಗೆ 4 ವರ್ಷದ ಮುಂಚೆ ಹಳೊಬ್ರು ಯಾರ್ಯಾರು ಇದ್ರು ಅವ್ರು ಯಾರೆಲ್ಲ ಗೊತ್ತಿಲ್ಲ. ಸ್ಟೂಡೆಂಟ್ ಆ ಮಟ್ಟಿಗೆ ರೆಡಿ ಆಗಿದ್ದಾರೆ. ಈ ಸರಿ ನೀವು 100% ನ್ಯೂಮರಾಲಜಿ ಕ್ಲಾಸ್ ಎಲ್ಲರೂ ಬಂದು ಕಲೀರಿ. ಇವತ್ತಿನ ಲಕ್ಕಿ ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಕ್ಲಾಸ್ ಬರುತ್ತೆ. ಫೋನ್ ನಂಬರ್ ಬರ್ಕೊಳ್ಳಿ, 9591555559 ಈ ನಂಬರ್ಗೆ ಕರೆ ಮಾಡಿ. ತುಂಬಾ ರಾಜಯೋಗನ ಕಾಣ್ತೀರಾ. ಇವತ್ತು ಲಕ್ಕಿ ಡೇಟ್ 1/10/19 ಸಖತ್ ರಾಜಯೋಗನ ಕಾಣ್ತೀರಾ. ಅದೇ ರೀತಿ ಇವತ್ತು 2, 11, 20, 29 ಇನ್ನೂ ಸಖತ್ತಾಗಿರ್ತಾರೆ ಹುಡ್ತಾರು. ಇವತ್ತು 3ನೇ ತಾರೀಕರು, 12ನೇ ತಾರೀಕರು, 21ನೇ ತಾರೀಕರು, 30ನೇ ತಾರೀಕರು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗೋ ತರ ಕಾಣ್ತಿದೆ. ಇವತ್ತು ಕಂಟ್ರೋಲ್ ತಗೊಬರ್ರಿ. ಅದೇ ರೀತಿ ಇವತ್ತು 4 ಬಹಳ ವಿಶೇಷ, 4, 13, 22, 31 ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಅವ್ರಿಗೂ ಕೂಡ ಅಂತೇನು ಟೈಮ್ ಚೆನ್ನಾಗಿಲ್ಲ. ಇವತ್ತು ಸಖತ್ ಡೇಟ್ 5ನೇ ತಾರೀಕು ಬಹಳ ವಿಶೇಷವಾಗಿ. ಈ ವರ್ಷ 5 ಮಿರಾಕಲ್ ಡೇಟ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇವತ್ತು ಬೆಂಗಳೂರು ಮ್ಯಾಚ್ ಆಡ್ತಾರೆ. ಇವತ್ತು ಪ್ಲೇಯರ್ಸ್ ಇಲ್ಲ ಅಂತ ಹೇಳ್ತಾರೆ. ನಾನು ಮುಂಚಾಗಲೇ ಹೇಳಿದ್ದೆ. 100% ನನಗೂ ಗೊತ್ತಿಲ್ಲ ಇವತ್ತು ಎಷ್ಟು ಜನ ಆಡ್ತಾರೆ ಅಂತ. ಆದ್ರೂ 7ವರೆಗೆ ಪ್ರೋಗ್ರಾಮ್ ಇದೆ ನಂದು. ಎಲ್ಲರೂ ಕೂಡ ವಾಚ್ ಮಾಡಿ ನೋಡಿ. IPL ಆರ್ಯವರ್ಧನ್ 2017 ಅಂತ ಪ್ರೋಗ್ರಾಮ್ ಟೈಟ್ಲು. 100% ಎಲ್ಲರೂ ವಾಚ್ ಮಾಡಿ. ಎಲ್ಲರೂ ಕರೆನೂ ಕೂಡ ಮಾಡ್ಬೋದು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಇವತ್ತು ಬಹಳ ವಿಶೇಷವಾಗಿ 6ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರೆ ಜನ್ಮವನ್ನು ತಾಂಡಿದ್ರೆ ಅವರೆಲ್ಲ ಸಖತ್ ರಾಜಯೋಗ ಇದೆ. 6, 15, 24 ಸಖತ್ತಾಗಿದೆ. ಇವತ್ತು 7 ಭಯಂಕರ ಡೇಂಜರ್ ನಂಬರ್ ಆಗುತ್ತೆ. 7, 16, 25 ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾ ಬರುತ್ತೆ. 8ನೇ ತಾರೀಕು ಇವತ್ತು ಸಖತ್ ರಾಜಯೋಗವನ್ನು ಕಾಣ್ತೀರಾ. 8 ಬಹಳ ಸಖತ್ತು, 17 ಕೂಡ ಪರವಾಗಿಲ್ಲ. ಆದ್ರೆ 8 ಸಖತ್ ರಾಜಯೋಗ, 26 ಇನ್ನೂ ಸಖತ್ತು, 9, 18 ತುಂಬಾ ಚೆನ್ನಾಗಿದೆ, 27 ಕೂಡ ಟೈಮ್ ತುಂಬಾ ಚೆನ್ನಾಗಿದೆ. ಮೊದಲಿಗೆ ಮೇಷರಾಶಿ ಬಹಳ ಚೆನ್ನಾಗಿ. ಮೇಷರಾಶಿಗೆ ಚಂದ್ರ ಬಹಳ ವಿಶೇಷವಾಗಿ 6ನೇ ಮಲ್ಲಿದ್ದಾನೆ, 4ನೇ ಮಲ್ಲಿದ್ದಾನೆ. ಬಹಳ ವಿಶೇಷವಾಗಿ ಮೇಷರಾಶಿಯಲ್ಲಿ 3 ನಕ್ಷತ್ರ ಬರುತ್ತೆ. ಒಂದು ಕೃತಿಕಾ, ಭರಣಿ, ಅಶ್ವಿನಿ ನಕ್ಷತ್ರ. ಹಾಗಾಗಿ ಕೃತಿಕಾ ನಕ್ಷತ್ರಕ್ಕೆ ಇವಾಗ ಟೈಮ್ ಚೆನ್ನಾಗಿಲ್ಲ, ಭರಣಿ ನಕ್ಷತ್ರಕ್ಕೆ ಟೈಮ್ ಚೆನ್ನಾಗಿಲ್ಲ. ಯಾಕಂದ್ರೆ ನಿಮ್ಮ ರಾಶಿ ನಕ್ಷತ್ರಾಧಿಪತಿ 12ನೇ ಮಲ್ಲಿದ್ದಾನೆ. ಇದು ಭಯಂಕರ ಡೇಂಜರ್ ಅಂತ ಹೇಳುತ್ತೆ. ನಿಮ್ಮನೇಲಿ ಕಳ್ತನ ಆಗ್ಬೋದು, ತೊಂದರೆ ಆಗ್ಬೋದು, ಇನ್ನೊಂದು ವಸ್ತುಗಳು ಕಳವಾಗೋದು ಇವೆಲ್ಲವೂ ನಡೀತವೆ. ಇವರಿಬ್ರು ಬದಲಾವಣೆ ಆಗೋರಿಗೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಚಂದ್ರ ಮಾತ್ರ ಚೆನ್ನಾಗಿದ್ದಾನೆ, ಈ ನಕ್ಷತ್ರ ಚೆನ್ನಾಗಿಲ್ಲ.
ಅದಾದ್ಮೇಲೆ ವೃಷಭ ರಾಶಿಗೆ ಬಹಳ ವಿಶೇಷವಾಗಿ ವೃಷಭ ರಾಶಿಯಲ್ಲಿ ಮೃಗಶಿರ ನಕ್ಷತ್ರನೂ ಬರುತ್ತೆ, ಕೃತಿಕ ನಕ್ಷತ್ರನೂ ಬರುತ್ತೆ, ಬಹಳ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಬರುತ್ತೆ. ಅದರಲ್ಲಿ ಬಹಳ ವಿಶೇಷವಾಗಿ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿಗೆ ಇವತ್ತು ಟೈಮ್ ಅಷ್ಟು ಚೆನ್ನಾಗಿಲ್ಲ, ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮಿಥುನ ರಾಶಿಗೆ ಇವತ್ತು ಟೈಮ್ ತುಂಬಾ ಸಖತ್ತಾಗಿದೆ, ತುಂಬಾ ಸಖತ್ತಾಗಿದೆ. ಮಿಥುನ ರಾಶಿಗಿಂತ ಸಖತ್ ಸೂಪರ್ ಡೇಟ್ ಆಗಿರುತ್ತೆ. ಕಟಕ ರಾಶಿಗೂ ತುಂಬಾ ಚೆನ್ನಾಗಿದೆ. ಕಟಕ ರಾಶಿಯಲ್ಲಿ ಜನ್ಮ ಇರ್ಬೋದು, ಕಟಕ ರಾಶಿಗೂ ಕೂಡ ಟೈಮ್ ತುಂಬಾ ಚೆನ್ನಾಗಿದೆ. ಬಹಳ ವಿಶೇಷವಾಗಿ ಸಿಂಹ ರಾಶಿಯಲ್ಲಿ ಟೈಮ್ ಚೆನ್ನಾಗಿಲ್ಲ. ಸಿಂಹ ರಾಶಿಯಲ್ಲಿ ಉತ್ತರ ನಕ್ಷತ್ರದಲ್ಲಿ ಹುಟ್ಟೋರಿಗೆ ಟೈಮ್ ತುಂಬಾ ಖರಾಬ್ ಆಗಿದೆ. ಅದೇ ರೀತಿಯಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟೋರಿಗೂ ಕೂಡ ಟೈಮ್ ಅಂತ ಏನು ಚೆನ್ನಾಗಿಲ್ಲ, ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಅದೇ ರೀತಿಯಲ್ಲಿ ಚಂದ್ರ ನಕ್ಷತ್ರದಲ್ಲಿ ಅಲ್ಲೇನು ಚಂದ್ರ ನಕ್ಷತ್ರ ಬರಲ್ಲ, ಹಾಗಾಗಿ ನೀವು ಬಚಾವಾಗ್ತೀರಾ. ಕೇತು ನಕ್ಷತ್ರದಲ್ಲಿ ಹುಟ್ಟೋರಿಗೆ ಮಾತ್ರ ಚೆನ್ನಾಗಿದೆ, ಇನ್ನು ಉಳಿದವ್ರಿಗೆ ಚೆನ್ನಾಗಿಲ್ಲ. ಬಹಳ ವಿಶೇಷವಾಗಿ ಕನ್ಯಾ ರಾಶಿಗಂತೂ ಟೈಮ್ ತುಂಬಾ ಅದ್ಭುತವಾಗಿದೆ. ಬಹಳ ವಿಶೇಷವಾಗಿರೋದ್ರಿಂದ ನಿಮ್ಮ ರಾಶಿಯಾಧಿಪತಿ ಬುಧ ತುಂಬಾ ವೀಕ್ ಆಗಿದ್ದಾನೆ. ಬುಧ ವೀಕ್ ಆಗಿರೋದ್ರಿಂದ ಯಾರು ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. 100% ತುಂಬಾ ನಿಮ್ಮ ಪ್ರಾಬ್ಲಮ್ ಇಂದ ಆಚೆ ಬರ್ತೀರಾ. ಅದೇ ರೀತಿಯಲ್ಲಿ ತುಲಾರಾಶಿ ಬಹಳ ವಿಶೇಷವಾಗಿ ತುಲಾರಾಶಿ ಕೂಡ ಟೈಮ್ ತುಂಬಾ ಸಖತ್ತಾಗಿದೆ, ತುಂಬಾ ಪವರ್ಫುಲ್ ಆಗಿದೆ. ಶುಕ್ರನು ಕೂಡ ವ್ಯಯದಲ್ಲಿದೆ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ, ತುಂಬಾ ಒಳ್ಳೆದಾಗುತ್ತೆ. ವೃಶ್ಚಿಕ ರಾಶಿಗಂತೂ ಟೈಮ್ ತುಂಬಾ ಸಖತ್ತಾಗಿದೆ. ಅಲ್ಲೂ ಕೂಡ ಕುಜ ಒಂದ್ ಸ್ವಲ್ಪ ಕೆಟ್ಟದಾಗಿದ್ದಾನೆ. ಒಂದ್ ಸ್ವಲ್ಪ ರಾಶಿಗಳಿಗೆಲ್ಲ ಟೈಮ್ ಕೆಟ್ಟು ಕೆರೆ ಹಿಡಿದೈತೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ, ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮತ್ತೆ ಧನುಸು ರಾಶಿ ಕೂಡ ಟೈಮ್ ತುಂಬಾ ಚೆನ್ನಾಗಿದೆ. ಚಂದ್ರ ಕೆಟ್ಟವನೆ, ಹಾಗಾಗಿ ಚಂದ್ರನು ಕೂಡ ಚಂದ್ರ ಶಾಂತಿ ಮಾಡಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತೀರಾ. ಮಕರ ರಾಶಿಗೆ ಟೈಮ್ ತುಂಬಾ ಸಖತ್ತಾಗಿದೆ. ಕುಂಭ ರಾಶಿ ಚೆನ್ನಾಗಿಲ್ಲ. ಕೊನೆಯದಾಗಿ ಮೀನ ರಾಶಿಗೆ ಟೈಮ್ ತುಂಬಾ ಸಖತ್ತಾಗಿದೆ. ಶಿವಫಲವನ್ನು ಕಾಣೋ ಒಂದು ಯೋಗಗಳು ತುಂಬಾ ಜಾಸ್ತಿ ಕಾಣ್ತಾ ಇದೆ. ತುಂಬಾ ರಾಜಯೋಗನ ಕಾಣ್ತೀರಾ. ಸಖತ್ ವೈಬ್ರೇಷನ್ ಬಗ್ಗೆ ಹೇಳಿದ್ದೀನಿ. ಬಹಳ ವಿಶೇಷವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ಮನೆಯಲ್ಲಿ ಯಾರಿಗೆ ದೃಷ್ಟಿ ಆಗಿದ್ರು ಕೂಡ, ನಿಮ್ಮ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ನಿಂಬೆಣ್ಣಾರ ಹಾಕಕ್ಕೆ ಸ್ಟಾರ್ಟ್ ಮಾಡಿ, ಯಾವ್ದಾದ್ರು ಅಮ್ಮನವ್ರಿಗೆ ಪೂಜೆ ಮಾಡಿಸಿ. ನಿಮ್ಮ ಪ್ರಾಬ್ಲಮ್ ತುಂಬಾ ಕ್ಲಿಯರ್ ಆಗುತ್ತೆ, 100% ಕ್ಲಿಯರ್ ಆಗುತ್ತೆ. ಆಮೇಲೆ ಯಾರು ನಿಮ್ಮ ಕ್ಲಾಸಿಗೆ ಬಂದು ನನ್ನನ್ನು ಜ್ಯೋತಿಷ ಕಲಿಬೇಕು ಅಂತೀರ ಅವರೆಲ್ಲ ಬಂದು ಕಲೀರಿ. ಆಮೇಲೆ ಸಕ್ಸಸ್ ಅನ್ನ ಕಾಣ್ತೀರಾ. ಆಮೇಲೆ ಜ್ಯೋತಿಷದಲ್ಲಿ ನೋಡಿ 100% ಹೇಳ್ತಿದ್ದೀನಿ, ನಿಮಗೆ ನೀವು ನಿಮ್ಮ ಪ್ರಯತ್ನದಿಂದ, ನಿಮ್ಮ ಪ್ರೇಯರಿಂದ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬಹುದು. ತುಂಬಾ ಯೋಗಗಳನ್ನ ಕಾಣಬಹುದು. ತುಂಬಾ ಹಲವಾರು ಜನ ಸುಮ್ಮನೆ ಪೂಜೆಗೋಸ್ಕರ ದುಡ್ಡನ್ನ ಕಳೀತಾರೆ. ದಯವಿಟ್ಟು ಅಂತ ದುಡ್ಡನ್ನೆಲ್ಲ ಕಳಿಬೇಡಿ. ನಾನು ತಮಿಳುನಾಡಲ್ಲಿ ಮಾತ್ರ ನವಗ್ರಹ ಟೆಂಪಲ್ ನ ಬಹಳ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಸುಮ್ಮನೆ ನಿಮಗೆ ಗೊತ್ತಿಲ್ಲ, ನಾನು ಜ್ಯೋತಿಷದಲ್ಲಿ ಎಲ್ಲವನ್ನೂ ಅನುಭವಿಸಿದ್ದೀನಿ, ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ, ಅದರಿಂದ ಇಷ್ಟು ಮಾತನಾಡ್ತಾ ಇದ್ದೀನಿ. ನನ್ನ ದೇವ್ರು ಎಲ್ಲರನ್ನೂ ಶಕ್ತಿ ಕೊಟ್ಟವನೇ, ಆ ಶಕ್ತಿನೇ ನಿಮ್ಮ ಹತ್ರ ಇಷ್ಟು ಮಾತಾಡಿಸ್ತಾ ಇದೆ. ಇವತ್ತು ಪ್ರಪಂಚದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಒಬ್ಬ ಜ್ಯೋತಿಷನಿಗೆ ಇವತ್ತವರೆಗೂ ಇಷ್ಟು ಜನ ಟಿವಿಲಿ ಬರೋಂಥ ಜ್ಯೋತಿಷರು ಹಿಂದೆ ಮುಂದೆ ಎಲ್ಲ ಬಂದಿರ್ಬೋದು. ಒಬ್ಬರಿಗೂ ಕೂಡ ನೀವು ಹೇಳಿದ ನಡೀತಿಂದ ಇವತ್ತವರೆಗೂ ಕರ್ನಾಟಕದ ಇಡೀ ವರ್ಲ್ಡ್ ಅಲ್ಲಿ ಹೇಳಿಲ್ಲ. ಎಲ್ಲರೂ ನನಗೆ ಹೇಳ್ತಾರೆ, ಅದು ನನಗಿರೋ ನಂಬಿಕೆ ಅದು. ಯಾಕಂದ್ರೆ ನಾನು ಬೆಳಿಗ್ಗೆ ನಮ್ಮ ಗುರುಗಳ ಹತ್ರ ಮಾತಾಡ್ಬೇಕಾದ್ರೆ ಅದೇ ಅಂದ್ರು, ನಿನ್ನ ಹೆಸರು ಕೇಳಿದ್ರೆ ಜ್ಯೋತಿಷರು ಎಲ್ಲ ಹುರ್ಕತ್ತಾರಲ್ಲ ಅಂದ್ರು. ಹೊಟ್ಟೆ ಕಿಚ್ಚು ಸಮಯ ಅಂದೆ. ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಕ್ಲಾಸ್ನ 100% ಮಾಡ್ತೀನಿ. ಆ ಕ್ಲಾಸಲ್ಲಿರೋ ಪವರ್ ಬಗ್ಗೆ ತೋರಿಸ್ಕೊಡ್ತೀನಿ, ಆ ಎನರ್ಜಿ ಬಗ್ಗೆ ತೋರಿಸ್ಕೊಡ್ತೀನಿ. ಇಡೀ ಕರ್ನಾಟಕದಲ್ಲಿ ಜ್ಯೋತಿಷವನ್ನ ಬದಲಾವಣೆ ಮಾಡ್ತೀನಿ. 100% ಕರ್ನಾಟಕದಲ್ಲಿ ಜ್ಯೋತಿಷವನ್ನ ನೀವು ಯಾರ್ಯಾರು ತಿಳ್ಕೊತೀರಾ, ನಿಮ್ಮ ಪ್ರಾಬ್ಲಮ್ ಮುಂಚೆಲೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಪ್ರಾಬ್ಲಮ್ ಕೊಟ್ಟರು ಕೂಡ ಗೊತ್ತಾಗುತ್ತೆ, ಕೊಡದವರು ಗೊತ್ತಾಗುತ್ತೆ. ಮುಂದಿನ ತಿಂಗಳು 6ನೇ ತಾರೀಕು ಕ್ಲಾಸ್ ಅನ್ನ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಜಾಯ್ನ್ ಆಗಿ. ಅದ್ರ ಫೋನ್ ನಂಬರ್ ಕೂಡ ಹೇಳ್ತೀನಿ, ಬರ್ಕೊಳ್ಳಿ. 9591155559 ಇದು ಕರೆ ಮಾಡಿ. 100% ಕ್ಲಾಸ್ 4 ಡೇಸ್ ಪ್ರತಿ ಭಾನುವಾರ ಇರುತ್ತೆ. ಒಂದು ತಿಂಗಳು ಕ್ಲಾಸ್ ಆಗುತ್ತೆ ಮುಗಿಯಕ್ಕೆ. ಒಂದು ತಿಂಗಳು ನಿಮಗೆ ಟೈಮ್ ಕೊಟ್ಟಿದ್ದೀನಿ. ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಓಕೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಜ್ಯೋತಿಷ್ಯ ಹೀಗುಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.